ಗೆಳೆಯರೇ, ನಾವಿವತ್ತು ಗೂಗಲ್ನಲ್ಲಿ ಸೇವ್ ಮಾಡಿರುವಂಥ ಪಾಸ್ವರ್ಡ್ಗಳನ್ನ ಬದಲಾವಣೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ನಾವು ತುಂಬ ದಿನದ ಹಿಂದೆ ಒಂದು ಯಾವುದಾದ್ರೂ ಪಾಸ್ವರ್ಡನ್ನು ಗೂಗಲ್ನಲ್ಲಿ ಸೇವ್ ಮಾಡಿದ್ದೀವಿ, ಅದನ್ನು ಚೇಂಜ್ ಮಾಡಬೇಕಾಗಿದೆ. ಅದನ್ನು ಯಾವ ರೀತಿ ಚೇಂಜ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಈಗ ಫೇಸ್ಬುಕ್ ಅಕೌಂಟ್ನ ಪಾಸ್ವರ್ಡನ್ನು ನಾವು ಚೇಂಜ್ ಮಾಡಿದರೆ ಅದನ್ನು ನಾವು ಗೂಗಲ್ನಲ್ಲಿ ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಗೂಗಲ್ ಆ್ಯಪ್ನಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇಲ್ಲಿ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೂ ಬರುತ್ತೆ. ನಂತರದಲ್ಲಿ ಇಲ್ಲಿ ನಾವು ಯಾವ ಒಂದು ಪಾಸ್ವರ್ಡನ್ನು ಬದಲಾವಣೆ ಮಾಡ್ತಾ ಇದ್ದೀವಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸ್ನ್ಯಾಪ್ಚಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ, ಅದನ್ನು ಬದಲಾವಣೆ ಮಾಡಬೇಕಾಗಿದೆ. ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು, ಇಲ್ಲಿ ID ಮತ್ತು ಪಾಸ್ವರ್ಡ್ ಬರ್ತಾ ಇದೆ. ಇಲ್ಲಿ ಒಂದು ಐ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಪಾಸ್ವರ್ಡನ್ನು ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ಎಡಿಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇದರ ID ಮತ್ತು ಪಾಸ್ವರ್ಡ್ ಎರಡನ್ನೂ ಕೂಡ ನೀವು ಎಡಿಟ್ ಮಾಡಬಹುದು. ಇಲ್ಲಿ ನೋಡಿ, ಐಡಿನೂ ಎಡಿಟ್ ಮಾಡಬಹುದು, ಪಾಸ್ವರ್ಡನ್ನು ಕೂಡ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ನೀವು ಹಾಕಿರುವಂಥ ಪಾಸ್ವರ್ಡನ್ನು ಹೊರತಾಗಿ ನೀವು ಏನು ಅದನ್ನು ಕರೆಕ್ಷನ್ ಮಾಡಿಬಿಟ್ಟು ಹೊಸ ಪಾಸ್ವರ್ಡನ್ನು ಹಾಕಿ ಮೇಲ್ಗಡೆ ಸೇವ್ ಅಂತ ನೀವು ಕ್ಲಿಕ್ ಮಾಡಿಕೊಂಡ್ರೆ ನೀವು ಗೂಗಲ್ನಲ್ಲಿ ಸೇವ್ ಮಾಡಿ ಇಟ್ಟಿರುವಂಥ ಪಾಸ್ವರ್ಡ್ ಕೂಡ ಅಲ್ಲಿ ಅಪ್ಡೇಟ್ ಆಗುತ್ತೆ. ಆದ ನಂತರದಲ್ಲಿ ಈ ರೀತಿ ಪಾಸ್ವರ್ಡ್ ಅನ್ನೋದು ಗೂಗಲ್ನಲ್ಲಿ ಚೇಂಜ್ ಆಗುತ್ತೆ. ಈ ರೀತಿ ನಾವು ಗೂಗಲ್ನಲ್ಲಿ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು.